ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಗಲ್ಫ್ ಯುದ್ಧದಿಂದ ಗ್ಯಾಸ್ಗಾಗಿ ಹಾಹಾಕಾರ ಶುರುವಾಗಿರೋ ಹೊತ್ತಲ್ಲೇ ಭಾರತೀಯರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಬರೋಬ್ಬರಿ 46,000 ಮೆಟ್ರಿಕ್ ಟನ್ಗೂ ಅಧಿಕ ಎಲ್ಪಿಜಿ ಭಾರತಕ್ಕೆ ಬಂದಿದೆ. ಶಿವಾಲಿಕ್ ಹೆಸರಿನ ಹಡಗು ಇಷ್ಟು ಗ್ಯಾಸ್ ತುಂಬಿಕೊಂಡು ಗುಜರಾತ್ನ ಮುಂದ್ರಾ ಪೋರ್ಟ್ನಲ್ಲಿ ಡಾಕ್ ಆಗಿದೆ. ಯಾವುದೇ ಅಡಚಣೆ ಇಲ್ಲದೆ ಹಾರ್ಮುಜ್ ಜಲಸಂಧಿಯನ್ನ ಕ್ರಾಸ್ ಮಾಡಿ ಬಂದಿದೆ. ಈ ಹಡಗಿಗೆ ನಮ್ಮ ಇಂಡಿಯನ್ ನೇವಿ ಭದ್ರತೆ ಕೊಟ್ಟು ಕರ್ಕೊಂಡು ಬಂದಿದೆ ಅಂತ ಶಿಪ್ಪಿಂಗ್ ಮತ್ತು ವಾಟರ್ವೇಸ್ ಮಿನಿಸ್ಟ್ರಿಯ ಸ್ಪೆಷಲ್ ಸೆಕ್ರೆಟರಿ ರಾಜೇಶ್ ಕುಮಾರ್ ಸಿನ್ಹಾ ಮಾಹಿತಿ ನೀಡಿದ್ದಾರೆ. ಆದಷ್ಟು ಬೇಗ ಇದರಲ್ಲಿದ್ದ ಎಲ್ಪಿಜಿಯನ್ನ ಅನ್ಲೋಡ್ ಮಾಡೋ ಕಾರ್ಯನೂ ಶುರುವಾಗಲಿದೆ. ಈ ಶಿವಾಲಿಕ್ ಹಡಗಿನ ಹಿಂದೆನೆ ನಂದಾದೇವಿ ಅನ್ನೋ ಮತ್ತೊಂದು ಭಾರತದ ಹಡಗು ಎಲ್ಪಿಜಿ ಹೊತ್ತು ಬರ್ತಿದೆ. ಇದು ಮಾರ್ಚ್ 17ಕ್ಕೆ ಗುಜರಾತ್ನ ಕಾಂಡ್ಲಾ ಬಂದರು ತಲುಪೋ ನಿರೀಕ್ಷೆ ಇದೆ. ಇನ್ನು ಈಗ ಒಟ್ಟು 22 ಭಾರತದ ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನ ಪಾಸ್ ಮಾಡೋಕೆ ಪರ್ಷಿಯನ್ ಗಲ್ಫ್ನಲ್ಲಿ ಸಾಲುಗಟ್ಟಿ ನಿಂತಿವೆ. ಇದರಲ್ಲಿ ಸುಮಾರು 611 ಸಿಬ್ಬಂದಿ ಇದ್ದಾರೆ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ನಮ್ಮ ಹಲವು ಹಡಗುಗಳು ಪರ್ಷಿಯನ್ ಗಲ್ಫ್ನಲ್ಲಿ ಸಿಲುಕಿಕೊಂಡಿವೆ. ಹೀಗಾಗಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಜೊತೆ ಮಾತುಕತೆ ನಡೆಸಿದ್ರು. ನಮ್ಮವರ ಸೇಫ್ಟಿ ಹಾಗೂ ಎನರ್ಜಿ ಸಪ್ಲೈಗೆ ತೊಂದರೆಯಾಗದಂತೆ ನೋಡ್ಕೊಳ್ಳಿ ಅಂತ ಡಿಸ್ಕಸ್ ಮಾಡಿದ್ರು. ಜೊತೆಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ 4 ಬಾರಿ ಹೈ ಲೆವೆಲ್ ಮಾತುಕತೆ ನಡೆಸಿದ್ರು. ಇದರ ಫಲವಾಗಿ ಈಗ ಬರೋಬ್ಬರಿ 46,000 ಮೆಟ್ರಿಕ್ ಟನ್ಗೂ ಅಧಿಕ ಎಲ್ಪಿಜಿ ಹೊತ್ತೊಯ್ಯುತ್ತಿರೋ ಭಾರತದ ಹಡಗೊಂದು ಸೇಫ್ ಆಗಿ ಬಂದಿದೆ. ನಂದಾದೇವಿ ಹಡಗು ಅದರ ಹಿಂದೆನೆ ಬರ್ತಿದೆ. ಯುದ್ಧ ತೀವ್ರವಾಗ್ತಿರೋ ಈ ಟೈಮಲ್ಲಿ ಇದು ಭಾರತಕ್ಕೆ ಸಿಕ್ಕಿರೋ ಅತಿ ದೊಡ್ಡ ಸಮಾಧಾನಕರ ವಿಷಯ. ಇನ್ನು ಭಾರತದ ಟ್ಯಾಂಕರ್ ಬಿಡೋಕೆ ಇರಾನ್ ಕಂಡೀಷನ್ ಹಾಕಿದೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ. ಹಾರ್ಮುಜ್ ಜಲಸಂಧಿಲಿ ಭಾರತದ ಹಡಗುಗಳಿಗೆ ಸೇಫ್ ಪ್ಯಾಸೇಜ್ ಮಾಡಿ ಕೊಡಬೇಕು ಅಂದ್ರೆ ನಮ್ಮ ಡಿಮ್ಯಾಂಡ್ಗಳನ್ನ ನೀವು ಪೂರೈಸಬೇಕು. ನೀವು ಸೀಸ್ ಮಾಡಿದ್ದ ನಮ್ಮ 3 ಹಡಗುಗಳನ್ನ ಬಿಟ್ಕೊಡಿ, ಹಾಗೆ ನಮಗೆ ಕೆಲವೊಂದಷ್ಟು ಮೂಲಭೂತ ವಸ್ತುಗಳನ್ನ ಕಳಿಸಿಕೊಡಿ ಅಂತ ಇರಾನ್ ಹೇಳಿದೆ ಅಂತ ವರದಿಯಾಗಿದೆ. ಫೆಬ್ರವರಿಯಲ್ಲಿ ಐಡೆಂಟಿಟಿ ಮುಚ್ಚಿಟ್ಟು ಅಕ್ರಮವಾಗಿ ಸಮುದ್ರದಲ್ಲೇ ಹೆವಿ ಫ್ಯೂಯಲ್ ಆಯಿಲ್ ಮತ್ತು ಬಿಟುಮೆನ್ ಶಿಫ್ಟ್ ಮಾಡ್ತಿದ್ದ 3 ಹಡಗುಗಳನ್ನ ಭಾರತ ಸೀಸ್ ಮಾಡಿತ್ತು. ಹಿಂದೂ ಮಹಾಸಾಗರದಲ್ಲಿ ಭಾರತದ ಕೋಸ್ಟ್ ಗಾರ್ಡ್ಸ್ ದೊಡ್ಡ ಕಾರ್ಯಾಚರಣೆ ನಡೆಸಿ ಇವನ್ನ ಎಳ್ಕೊಂಡು ಹೋಗಿತ್ತು. ಅದರಲ್ಲಿ ಸ್ಟೆಲ್ಲಾರ್ ರೂಬಿ ಅಂದ್ರೆ ಇರಾನ್ ಧ್ವಜ ಇದ್ದ ಹಡಗು, ಅಸ್ಫಾಲ್ಟ್ ಸ್ಟಾರ್ ಅಂದ್ರೆ ನಿಕರಾಗುವ ಧ್ವಜ ಇದ್ದ ಹಡಗು, ಅಲ್ ಜಫ್ಜಿಯಾ ಅಂದ್ರೆ ಮಾಲಿ ಧ್ವಜ ಇದ್ದ ಹಡಗುಗಳಿದ್ವು. ಇವುಗಳನ್ನ ಮುಂಬೈನಲ್ಲಿ ನಿಲ್ಲಿಸಲಾಗಿತ್ತು. ಈಗ ಇರಾನ್ ಆ 3 ಟ್ಯಾಂಕರ್ಗಳನ್ನ ರಿಲೀಸ್ ಮಾಡಿ ಜೊತೆಗೆ ಸ್ವಲ್ಪ ಮೆಡಿಸಿನ್ ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ನಮಗೆ ಕಳಿಸ್ಕೊಡಿ, ಆಗ ಗಲ್ಫ್ ನಲ್ಲಿರೋ ನಿಮ್ಮ ಹಡಗುಗಳಿಗೆ ಸೇಫ್ ಪ್ಯಾಸೇಜ್ ಕೊಡ್ತೀವಿ ಅಂತ ಹೇಳಿದೆ ಅಂತ ಮೂಲಗಳನ್ನ ಉಲ್ಲೇಖಿಸಿ ವರದಿ ಮಾಡಲಾಗಿದೆ. ಇದೇ ಕಾರಣದಿಂದ ಭಾರತಕ್ಕೆ ಈ ಸೇಫ್ ಪ್ಯಾಸೇಜ್ ಸಿಕ್ಕಿದೆ ಎನ್ನಲಾಗ್ತಿದೆ. ಆದ್ರೆ ಇಲ್ಲಿ ತನಕ ಸರ್ಕಾರ ಅಧಿಕೃತವಾಗಿ ಈ ಬಗ್ಗೆ ಏನು ಹೇಳಿಲ್ಲ. ಗಮನಿಸಬೇಕಾದ ಸಂಗತಿ ಅಂದ್ರೆ ಈ ಸುದ್ದಿ ಬರೋಕ್ಕೂ ಮುಂಚೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇರಾನ್ ವಿದೇಶಾಂಗ ಸಚಿವ ಅರಾಕ್ಚಿ ಅವರ ಜೊತೆ ಮಾತುಕತೆ ನಡೆಸಿದ ನಂತರ ಇರಾನ್ ನಮ್ಮ 2 ಎಲ್ಪಿಜಿ ಟ್ಯಾಂಕರ್ಗಳನ್ನ ಬಿಟ್ಟಿದೆ. ಇದಕ್ಕೆ ಪ್ರತಿಯಾಗಿ ನಾವು ಇರಾನ್ ಜೊತೆ ಯಾವುದೇ ಎಕ್ಸ್ಚೇಂಜ್ ಡೀಲ್ ಮಾಡ್ಕೊಂಡಿಲ್ಲ. ನಮ್ಮ ಹಳೆಯ ಬಾಂಧವ್ಯದ ಆಧಾರದ ಮೇಲೆ ಒಂದೊಂದೇ ಹಡಗುಗಳನ್ನ ಬಿಡಿಸಿಕೊಳ್ತಿದ್ದೀವಿ. ಇದರಲ್ಲಿ ಯಾವುದೇ ಬ್ಲಾಂಕೆಟ್ ಅಗ್ರಿಮೆಂಟ್ ಇಲ್ಲ ಅಂತ ಜೈಶಂಕರ್ ಹೇಳಿದ್ರು. ಆದ್ರೆ ಈಗ ಈ ತರಹದ ವರದಿಗಳು ಬರ್ತಿವೆ. ಇದರಲ್ಲಿ ಏನ್ ಕ್ಲಾರಿಟಿ ಸಿಗುತ್ತೋ ವೇಟ್ ಮಾಡಬೇಕು. ಆದ್ರೆ ಇರಾನ್ ಮಣಿಸೋ ಹಠಕ್ಕೆ ಬಿದ್ದಿರೋ ಟ್ರಂಪ್ ಈಗ ಭಯಾನಕ ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ. ಇರಾನ್ ಬೆನ್ನುಮೂಳೆಯಾಗಿರೋ ಇರಾನ್ನ ಕ್ರೌನ್ ಜುವೆಲ್ ಅಂತಲೇ ಕರೆಯಲ್ಪಡೋ ಕಾರ್ಗ್ ಐಲ್ಯಾಂಡ್ ಅನ್ನ ವಶಪಡಿಸಿಕೊಳ್ಳಕ್ಕೆ ಮುಂದಾಗಿದ್ದಾರೆ. ಈ ಪ್ಲಾನ್ ನ ಕನ್ಸಿಡರ್ ಮಾಡ್ತಿದ್ದಾರೆ ಅಂತ ಅಮೆರಿಕದ ಅಧಿಕಾರಿಗಳನ್ನ ಉಲ್ಲೇಖಿಸಿ ಅಮೆರಿಕದ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದೆ. ಇದರ ಪ್ರಕಾರ ಟ್ರಂಪ್ ತಮ್ಮ ಸೇನೆಯನ್ನ ಅಲ್ಲಿಗೆ ಕಳಿಸಿ ಆ ದ್ವೀಪವನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋ ಬಗ್ಗೆ ಗಂಭೀರವಾಗಿ ಯೋಚಿಸುತ್ತಿದ್ದಾರೆ. ಇರಾನ್ ಅಡ್ಡಿ ಮಾಡ್ತಿರೋದ್ರಿಂದ ಪರ್ಷಿಯನ್ ಗಲ್ಫ್ನಲ್ಲಿ ಅದೆಷ್ಟೋ ಹಡಗುಗಳು ಸಾಲುಗಟ್ಟಿ ನಿಂತಿವೆ. ಇದು ಹೀಗೆ ಮುಂದುವರೆದು ಈ ಸಾಲು ದೊಡ್ಡದಾದ್ರೆ ಟ್ರಂಪ್ ಕಾರ್ಗ್ ಐಲ್ಯಾಂಡ್ ವಶಕ್ಕೆ ಆರ್ಡರ್ ಕೊಡಬಹುದು. ಈಗಾಗಲೇ ಅಮೆರಿಕ ಸೇನೆ ಈ ದ್ವೀಪದ ಮೇಲಿದ್ದ ಮಿಲಿಟರಿ ಟಾರ್ಗೆಟ್ಗಳನ್ನ ಧ್ವಂಸ ಮಾಡಿದೆ. ಆದ್ರೆ ಉದ್ದೇಶಪೂರ್ವಕವಾಗಿ ಅಲ್ಲಿನ ತೈಲ ಕೇಂದ್ರಗಳ ಮೇಲೆ ದಾಳಿ ಮಾಡಿಲ್ಲ. ಒಂದ್ ವೇಳೆ ಇರಾನ್ ಹಾರ್ಮುಜ್ ಜಲಸಂಧಿಲಿ ಹಡಗುಗಳ ಓಡಾಟಕ್ಕೆ ಇನ್ನೂ ಅಡ್ಡಿಪಡಿಸಿದ್ರೆ ಅಮೆರಿಕ ಸೇನೆ ನೇರವಾಗಿ ಆ ದ್ವೀಪದಲ್ಲಿ ಲ್ಯಾಂಡ್ ಆಗೋದು ಗ್ಯಾರಂಟಿ ಅಂತ ವರದಿಯಾಗಿದೆ. ಹೀಗೇನಾದ್ರೂ ಆದ್ರೆ ಗಲ್ಫ್ ದೇಶಗಳ ಆಯಿಲ್ ಫೆಸಿಲಿಟಿ ಮತ್ತು ಪೈಪ್ಲೈನ್ಗಳ ಮೇಲೆ ಇರಾನ್ ಭೀಕರ ಪ್ರತಿದಾಳಿ ಮಾಡೋ ರಿಸ್ಕ್ ಕೂಡ ಇದೆ. ಹೀಗಾಗಿ ಮುಂದೆ ಟ್ರಂಪ್ ಯಾವ ಹೆಜ್ಜೆ ಇಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅಂದಹಾಗೆ ಈ ಕಾರ್ಗ್ ಐಲ್ಯಾಂಡ್ ಇರಾನ್ ಪಾಲಿನ ಜೀವ. ಇರಾನ್ನ 90% ಕಚ್ಚಾ ತೈಲ ಎಕ್ಸ್ಪೋರ್ಟ್ ಆಗೋದೇ ಈ ದ್ವೀಪದ ಮೂಲಕ. ಇಲ್ಲಿಂದಲೇ ಪ್ರತಿ ವರ್ಷ ಬಿಲಿಯನ್ ಗಟ್ಟಲೆ ಡಾಲರ್ ಹಣ ಇರಾನ್ಗೆ ಬರುತ್ತೆ. ಟ್ರಂಪ್ ಲೆಕ್ಕಾಚಾರದ ಪ್ರಕಾರ ಈ ದ್ವೀಪವನ್ನ ಅಮೆರಿಕ ತನ್ನ ವಶಕ್ಕೆ ಪಡೆದುಕೊಂಡ್ರೆ ಇರಾನ್ ಸರ್ಕಾರಕ್ಕೆ ಮತ್ತು ಸೇನೆಗೆ ಒಂದು ದೊಡ್ಡ ಆರ್ಥಿಕ ಪೆಟ್ಟು ಕೊಟ್ಟ ಹಾಗೆ ಆಗುತ್ತೆ. ಅಷ್ಟೇ ಅಲ್ಲ, ಇಡೀ ಇರಾನ್ನ ಆಯಿಲ್ ಎಕ್ಸ್ಪೋರ್ಟ್ ಸಿಸ್ಟಮ್ ಅಮೆರಿಕದ ಕಂಟ್ರೋಲ್ಗೆ ಬರುತ್ತೆ. ಇದರಿಂದ ಇರಾನ್ಗೆ ಯುದ್ಧ ಮಾಡೋಕೆ ಹಣವೇ ಇಲ್ಲದಂತಾಗಿ ಅವರು ಸುಲಭವಾಗಿ ಶರಣಾಗಬಹುದು ಅನ್ನೋದು ಅಮೆರಿಕದ ಪ್ಲಾನ್. ಆದ್ರೆ ಇದು ತುಂಬಾ ರಿಸ್ಕ್ ಕೆಲಸ ಅಂತ ರಕ್ಷಣಾ ತಜ್ಞರು ಅಭಿಪ್ರಾಯ ಪಡ್ತಿದ್ದಾರೆ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿ
ಹಡಗುಗಳಿಗೆ ಭದ್ರತೆ ಒದಗಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಜೊತೆ ನಾವು ಯಾವುದೇ ಮಾತುಕತೆ ನಡೆಸಿಲ್ಲ ಅಂತ ಭಾರತದ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದೆ. ಇಸ್ರೇಲ್ ಮತ್ತು ಅಮೆರಿಕ ಶುರು ಮಾಡಿರೋ ಈ ಯುದ್ಧದಿಂದ ಗ್ಲೋಬಲ್ ಎನರ್ಜಿ ಮಾರ್ಕೆಟ್ ಅಲುಗಾಡಿದ್ದು, ಆಯಿಲ್ ರೇಟ್ 40%ಗಿಂತ ಹೆಚ್ಚು ಏರಿಕೆಯಾಗಿದೆ. ಹಾಗಾಗಿ ಈ ಮಾರ್ಗದಲ್ಲಿ ಭದ್ರತೆ ಕೊಡೋದಕ್ಕೆ ಬ್ರಿಟನ್, ಫ್ರಾನ್ಸ್, ಚೀನಾ, ಜಪಾನ್, ದಕ್ಷಿಣ ಕೊರಿಯಾದಂತಹ ದೇಶಗಳ ಸಹಾಯವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೇಳಿದ್ರು. ಹೀಗಾಗಿ ಭಾರತ ಏನಾದ್ರೂ ಇವರ ಜೊತೆಗೆ ಸೇರುತ್ತಾ ಅಂತ ಪ್ರಶ್ನೆ ಇತ್ತು. ಇದಕ್ಕೆ ಭಾರತದ ವಿದೇಶಾಂಗ ಇಲಾಖೆ ಇದರ ಬಗ್ಗೆ ನಾವು ಯಾವುದೇ ಚರ್ಚೆ ಮಾಡಿಲ್ಲ ಅಂತ ಹೇಳಿದೆ. ಇನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಹೊಸ ವಿಡಿಯೋ ವೈರಲ್ ಆಗ್ತಿದೆ. ಈ ವಿಡಿಯೋದಲ್ಲಿ ನೆತನ್ಯಾಹು ಇಸ್ರೇಲ್ನ ಸಾಮಾನ್ಯ ನಾಗರಿಕರ ಜೊತೆ ಬೆರೆತು ಅವರ ಜೊತೆ ಸಂವಾದ ನಡೆಸುತ್ತಿರುವುದು ಕಂಡುಬಂದಿದೆ. ಈ ವಿಡಿಯೋ ಬರೋದಕ್ಕೆ ಒಂದಿನ ಮುನ್ನ ನೆತನ್ಯಾಹು ಇನ್ನೊಂದು ವಿಡಿಯೋ ರಿಲೀಸ್ ಮಾಡಿದ್ರು. ಆ ವಿಡಿಯೋದಲ್ಲಿ ಆರಾಮಾಗಿ ಕಾಫಿ ಕುಡಿದ ಜನರ ಮುಂದೆ ಬಂದಿದ್ರು. ಇದಕ್ಕೆಲ್ಲಾ ಕಾರಣ ರೂಮರ್ಸ್. ನೆತನ್ಯಾಹು ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಸ್ಪ್ರೆಡ್ ಆಗಿತ್ತು. ಆ ವದಂತಿಗಳಿಗೆ ಕಡಿವಾಣ ಹಾಕೋಕೆ ನೆತನ್ಯಾಹು ಈ ತರ ಮಾಡಿದ್ದಾರೆ. ಇನ್ನು ಯುದ್ಧದ ಎಫೆಕ್ಟ್ ನಮ್ಮ ಭಾರತದ ಏವಿಯೇಷನ್ ಸೆಕ್ಟರ್ ಮೇಲೂ ಜೋರಾಗಿ ಬಿದ್ದಿದೆ. ಈ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಭಾರತದ ಏರ್ಲೈನ್ಸ್ ಕಂಪನಿಗಳು ಬರೋಬ್ಬರಿ 4335 ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿದೆ. ಅದೇ ರೀತಿ ವಿದೇಶಿ ಏರ್ಲೈನ್ಸ್ ಕೂಡ 1187 ಫ್ಲೈಟ್ಗಳನ್ನು ರದ್ದು ಮಾಡಿವೆ. ಈ ಬಗ್ಗೆ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಸಂಸತ್ತಿನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಯುದ್ಧ ನಡೀತಿರೋದ್ರಿಂದ ಆ ಭಾಗದಲ್ಲಿ ವಾಯುಪ್ರದೇಶವನ್ನ ಬಂದ್ ಮಾಡಲಾಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಮತ್ತು ಪ್ರಯಾಣಿಕರ ಸೇಫ್ಟಿ ದೃಷ್ಟಿಯಿಂದ ಇಷ್ಟೊಂದು ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಸಚಿವರು ಹೇಳಿದ್ದಾರೆ. ಇಷ್ಟಾದರೂ ಯುದ್ಧದ ನಡುವೆ ಕೂಡ ಸುಮಾರು 21,97,780 ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡಿದ್ದಾರೆ. ಆದ್ರೆ ಸ್ನೇಹಿತರೆ, ಜಗತ್ತಿಗೆ ಕಂಪೇರ್ ಮಾಡಿದ್ರೆ ಭಾರತ ಪ್ರಶಾಂತವಾಗಿದೆ. ಇಂತಹ ಭಾರತದಲ್ಲಿರೋ ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲಾ ನೋಡ್ಕೊಂಡು ನೀವು ಯಾತ್ರೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ 7 ಸ್ಯಾಂಡ್ಸ್ ಟೂರಿಸಂನ ಪ್ಯಾಕೇಜ್ ನಿಮಗಾಗಿ. ಹಿರಿಯ ನಾಗರಿಕರ ಸ್ಪೆಷಲ್ ಕೇರ್ನೊಂದಿಗೆ ನೀವು ಹೋಗಿ ಬರ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಬಹುದು. ಸುದ್ದಿಯಲ್ಲಿ ಮುಂದುವರಿಯೋಣ. ಇತ್ತ ರಾಜ್ಯ ವಿಧಾನಸಭೆಯಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿದೆ. ಶಾಸಕರ ಪ್ರಶ್ನೆಗಳಿಗೆ ಸಚಿವರು ಸರಿಯಾಗಿ ಉತ್ತರ ಕೊಡ್ತಿಲ್ಲ ಅಂತ ಹೇಳಿ ಸ್ಪೀಕರ್ ಯುಟಿ ಖಾದರ್ ಕಲಾಪವನ್ನೇ ಮುಂದೂಡಿ ಪೀಠದಿಂದ ಎದ್ದು ಹೊರ ನಡೆದಿದ್ದಾರೆ. ಹಾಗೆ ಸ್ಪೀಕರ್ ಸಿಟಿಗೆ ಕಂದಾಯ, ಅಲ್ಪಸಂಖ್ಯಾತ ಹಾಗೂ ಪಿಡಬ್ಲ್ಯೂಡಿ ಇಲಾಖೆಗಳ ಒಟ್ಟು 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಪಿಡಬ್ಲ್ಯೂಡಿ, ಪಶುಸಂಗೋಪನೆ, ಸಾರಿಗೆ ಸೇರಿದಂತೆ ಸಮರ್ಪಕ ಮಾಹಿತಿ ಕೊಡದ ಪ್ರಮುಖ ಇಲಾಖೆಗಳ ಕಾರ್ಯದರ್ಶಿಗಳಿಗೆ ನೋಟಿಸ್ ನೀಡುವಂತೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಿಎಂ ಸೂಚನೆ ಮೇರೆಗೆ ಹಿರಿಯ ಐಎಎಸ್ ಅಧಿಕಾರಿಗಳ ತುರ್ತು ಸಭೆ ಕರೆದು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಅಂತಿಮವಾಗಿ ಶಾಸಕರ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಡಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಸ್ಪೀಕರ್ ಖಾದರ್ ಅವರನ್ನ ಮನವೊಲಿಸಿದ ನಂತರ ಮತ್ತೆ ಕಲಾಪ ಶುರುವಾಗಿದೆ. ಅತ್ತ ವಿಧಾನ ಪರಿಷತ್ನಲ್ಲೂ ಸಚಿವರ ಗೈರು ಹಾಜರಿ ಬಗ್ಗೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ರೌಡಿಗಳ ದಾಳಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. ಹಫ್ತಾ ಕೊಡಲ್ಲ ಅಂದಿದ್ದಕ್ಕೆ ನಡು ರಸ್ತೆಯಲ್ಲೇ ಮಾರಕಾಸ್ತ್ರಗಳಿಂದ ಹೊಡೆದು ವ್ಯಕ್ತಿಯೊಬ್ಬರನ್ನ ಕೊಲೆ ಮಾಡಲಾಗಿದೆ. ಭಾನುವಾರ ರಾತ್ರಿ ಈ ಘಟನೆಯಾಗಿದೆ. ಮೃತರನ್ನ 45 ವರ್ಷದ ರಶೀದ್ ಪಾಷಾ ಅಂತ ಗುರುತಿಸಲಾಗಿದೆ. ಇವರು ವಿಲ್ಸನ್ ಗಾರ್ಡನ್ನ ಬಡಾ ಮಖಾನ್ ಬಳಿ ಹೊಸದಾಗಿ ಗ್ಯಾರೇಜ್ ಶುರು ಮಾಡಿದ್ರು. 50,000 ರೂಪಾಯಿ ಹಫ್ತಾ ಕೊಡಿ ಅಂತ ಭಾನುವಾರ ಬೆಳಗ್ಗೆ ಬೆದರಿಕೆ ಹಾಕಿದ್ರು. ಆದರೆ ಕೊಡಲ್ಲ ಅಂದಿದ್ದಕ್ಕೆ ಮತ್ತೆ ಅದೇ ದಿನ ರಾತ್ರಿ ಬಂದು ಪಾಷಾ ಅವರ 2 ಮಕ್ಕಳ ಮುಂದೆನೇ ಅವರನ್ನ ಹೊಡೆದಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ರಶೀದ್ ಸ್ಥಳದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಒಡಿಶಾದ ಕಟಕ್ನಲ್ಲಿರೋ ಪ್ರಮುಖ ಸರ್ಕಾರಿ ಆಸ್ಪತ್ರೆ ಎಸ್ಸಿಬಿ ಮೆಡಿಕಲ್ ಕಾಲೇಜಿನಲ್ಲಿ ಅಗ್ನಿ ದುರಂತ ನಡೆದಿದ್ದು 10 ರೋಗಿಗಳು ಸಾವನ್ನಪ್ಪಿದ್ದಾರೆ. ಸೋಮವಾರ ಮುಂಜಾನೆ 2:30ರಿಂದ 3 ಗಂಟೆ ಸುಮಾರಿಗೆ ರೋಗಿಗಳಿದ್ದ ಟ್ರಾಮಾ ಕೇರ್ ಐಸಿಯುನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ತಕ್ಷಣ ಹಲವು ಫೈರ್ ಎಂಜಿನ್ಗಳು ಸ್ಥಳಕ್ಕೆ ಬಂದು ರಕ್ಷಣಾ ಕಾರ್ಯಾಚರಣೆ ಶುರು ಮಾಡಿವೆ. ಆದರೆ 7 ರೋಗಿಗಳು ಶಿಫ್ಟ್ ಮಾಡುವಾಗಲೇ ಸಾವನ್ನಪ್ಪಿದ್ರೆ ಉಳಿದ 3 ಜನ ಆಮೇಲೆ ಪ್ರಾಣ ಬಿಟ್ಟಿದ್ದಾರೆ. ಕಾಪಾಡಲು ಹೋದ 11 ಸಿಬ್ಬಂದಿಗೂ ಗಾಯಗಳಾಗಿವೆ. ಇದರ ಬೆನ್ನಲ್ಲೇ ಸಿಎಂ ಮೋಹನ್ ಚರಣ್ ಮಾಝಿ ಇಡೀ ಘಟನೆಯ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಇನ್ನು ಸೋಮವಾರ 10 ರಾಜ್ಯಗಳ 37 ರಾಜ್ಯಸಭಾ ಸ್ಥಾನಗಳಿಗೆ ಎಲೆಕ್ಷನ್ ನಡೆದಿದ್ದು ಅದರಲ್ಲಿ 26 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದ 11 ಸ್ಥಾನಗಳಿಗೆ ಅಂದರೆ ಬಿಹಾರ, ಒಡಿಶಾ, ಹರಿಯಾಣದಲ್ಲಿನ ಸ್ಥಾನಗಳಿಗೆ ಇವತ್ತು ವೋಟಿಂಗ್ ನಡೆದಿದೆ. ಬಿಹಾರದ 5 ಸ್ಥಾನಗಳ ಪೈಕಿ 4ರಲ್ಲಿ ಎನ್ಡಿಎ ಅಭ್ಯರ್ಥಿಗಳಾದ ನಿತೀಶ್ ಕುಮಾರ್, ನಿತಿನ್ ನಬೀನ್, ರಾಮನಾಥ್ ಠಾಕೂರ್, ಉಪೇಂದ್ರ ಕುಶ್ವಾಹ ಗೆಲುವು ಪಕ್ಕಾ ಆಗಿದೆ. ಆದರೆ 5ನೇ ಸ್ಥಾನಕ್ಕೆ ಮಾತ್ರ ತೀವ್ರ ಪೈಪೋಟಿ ಇತ್ತು. ಗೆಲ್ಲೋದಕ್ಕೆ 41 ವೋಟ್ ಬೇಕಿದ್ದ ಆರ್ಜೆಡಿಗೆ ಒವೈಸಿ ಅವರ ಎಐಎಂಐಎಂನ 5 ಶಾಸಕರ ಬೆಂಬಲ ಹಾಗೂ ಬಿಎಸ್ಪಿ ಶಾಸಕರ ಬೆಂಬಲದ ನಿರೀಕ್ಷೆ ಇತ್ತಾದರೂ ಸರಿಯಾಗಿ ವೋಟಿಂಗ್ ಟೈಮ್ಗೆ ಮಹಾಗಠಬಂಧನ್ನ 4 ಶಾಸಕರು ಆರ್ಜೆಡಿಯ ಫೈಜಲ್ ರೆಹಮಾನ್, ಕಾಂಗ್ರೆಸ್ನ ಮನೋಹರ್ ಪ್ರಸಾದ್, ಸುರೇಂದ್ರ ಕುಶ್ವಾಹ, ಮನೋಜ್ ವಿಶ್ವಾಸ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾರೆ. ಇದರಿಂದ ವಿಪಕ್ಷಗಳ ಬಲ 37ಕ್ಕೆ ಕುಸಿದು ಎಲ್ಲ 202 ಶಾಸಕರ ವೋಟ್ ಪಡೆದಿರೋ ಎನ್ಡಿಎಯ 5ನೇ ಕ್ಯಾಂಡಿಡೇಟ್ ಶಿವೇಶ್ ಕುಮಾರ್ ಗೆಲ್ಲೋದು ಬಹುತೇಕ ಫಿಕ್ಸ್ ಆಗಿ ಆರ್ಜೆಡಿಯ ಎಡಿ ಸಿಂಗ್ಗೆ ಭಾರಿ ಹಿನ್ನಡೆಯಾಗಿದೆ. ಇತ್ತ 4 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತಿರೋ ಒಡಿಶಾದಲ್ಲಿ
ಫುಲ್ ಹೈಡ್ರಾಮಾ ನಡೆದಿದ್ದು, ವೋಟಿಂಗ್ ವೇಳೆ ಬಿಜೆಪಿ ಶಾಸಕರ ಮಧ್ಯೆ ಹೊಡೆದಾಟನೇ ಆಗಿದೆ. ಬಿಜೆಡಿಯ ದೇವಿ ರಂಜನ್ ತ್ರಿಪಾಠಿ ಕ್ರಾಸ್ ವೋಟಿಂಗ್ ಮಾಡಿದ್ರೆ, ಕಾಂಗ್ರೆಸ್ನ 3 ಶಾಸಕರು ಅಂದ್ರೆ ರಮೇಶ್ ಜನ, ದಶರಥಿ ಗೊಮಾಂಗೋ, ಸೋಫಿಯಾ ಫಿರ್ದೌಸ್ ಕೂಡ ಕ್ರಾಸ್ ವೋಟಿಂಗ್ ಮಾಡಿದ್ದು ಅವರ ವಿರುದ್ಧ ಆಕ್ಷನ್ ತಗೋತೀವಿ ಅಂತ ಕಾಂಗ್ರೆಸ್ ಹೇಳಿದೆ. ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ಬೆಂಗಳೂರಿನ ರೆಸಾರ್ಟ್ನಲ್ಲಿ ತಮ್ಮ ಶಾಸಕರಿಗೆ ತಲಾ 5 ಕೋಟಿ ರೂಪಾಯಿ ಚೆಕ್ ಆಫರ್ ಕೊಟ್ಟು ಬಿಜೆಪಿ ಕುದುರೆ ವ್ಯಾಪಾರ ಮಾಡ್ತಿದೆ ಅಂತ ಕಾಂಗ್ರೆಸ್ನ ಮಾಣಿಕ್ಯಂ ಠಾಗೋರ್ ಆರೋಪಿಸಿದ್ದಾರೆ. ಇನ್ನು ಹರಿಯಾಣದ 2 ಸ್ಥಾನಗಳಿಗೂ ಇವತ್ತು ವೋಟಿಂಗ್ ಮುಕ್ತಾಯವಾಗಿದೆ. 4 ರಾಜ್ಯಗಳು ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆಗೆ ಎಲೆಕ್ಷನ್ ಡೇಟ್ ಅನೌನ್ಸ್ ಆದ ಬೆನ್ನಲ್ಲೇ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ. ಒಟ್ಟು 140 ಸ್ಥಾನಗಳನ್ನು ಹೊಂದಿರೋ ಕೇರಳದಲ್ಲಿ ಬಿಜೆಪಿ ತನ್ನ 47 ಅಭ್ಯರ್ಥಿಗಳ ಫಸ್ಟ್ ಲಿಸ್ಟ್ ರಿಲೀಸ್ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ಕೇಂದ್ರದ ಮಾಜಿ ಸಚಿವ ರಾಜೀವ್ ಚಂದ್ರಶೇಖರ್ ಅವರನ್ನ ನೇಮಂ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದೆ. ಈ ಕ್ಷೇತ್ರದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯ ನಾಯಕ ವಿ ಶಿವನ್ಕುಟಿ ಶಾಸಕರಿದ್ದಾರೆ. ಸದ್ಯ ಪಿಣರಾಯಿ ವಿಜಯನ್ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. 2021ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಈ ಶಿವನ್ಕುಟಿ ಬಿಜೆಪಿಯ ರಾಜಶೇಖರನ್ ಅನ್ನೋರ ವಿರುದ್ಧ ಕೇವಲ 3949 ಮತಗಳ ಅಂತರದಲ್ಲಿ ಗೆದ್ದಿದ್ರು. ಹೀಗಾಗಿ ಈಗ ಶತಾಯಗತಾಯವಾಗಿ ಈ ಕ್ಷೇತ್ರ ತನ್ನ ತೆಕ್ಕೆಗೆ ತಗೊಳ್ಳೋಕೆ ಬಿಜೆಪಿ ರಾಜೀವ್ ಚಂದ್ರಶೇಖರ್ಗೆ ಟಿಕೆಟ್ ಕೊಟ್ಟಿದೆ. ಅಂದಹಾಗೆ ಕೇರಳದ ಎಲ್ಲಾ 140 ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 9ರಂದು ವೋಟಿಂಗ್ ನಡೆಯಲಿದೆ. ಮೇ 4ಕ್ಕೆ ರಿಸಲ್ಟ್ ಹೊರಬೀಳಲಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 144 ಅಭ್ಯರ್ಥಿಗಳನ್ನೊಳಗೊಂಡ ತನ್ನ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಇದರಲ್ಲಿ ಬಂಗಾಳದ ಹಾಲಿ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿಗೆ 2 ಕ್ಷೇತ್ರಗಳಿಂದ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಒಂದು ಮಮತಾ ಬ್ಯಾನರ್ಜಿ ಅವರ ಭದ್ರಕೋಟೆ, ಭವಾನಿಪುರ ಹಾಗೂ ಇನ್ನೊಂದು ನಂದಿಗ್ರಾಮ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ. ಅಂದಹಾಗೆ 294 ಅಸೆಂಬ್ಲಿ ಸೀಟ್ಗಳಿರೋ ಪಶ್ಚಿಮ ಬಂಗಾಳದಲ್ಲಿ ಏಪ್ರಿಲ್ 23 ಹಾಗೂ 29ರಂದು ಒಟ್ಟು 2 ಹಂತದಲ್ಲಿ ಮತದಾನ ನಡೆಯಲಿದೆ. ಮೇ 4ಕ್ಕೆ ಫಲಿತಾಂಶ ಘೋಷಣೆಯಾಗಲಿದೆ. ಸಲ್ಮಾನ್ ಖಾನ್ ನಟನೆಯ ಬ್ಯಾಟಲ್ ಆಫ್ ಗಲ್ವಾನ್ ಚಿತ್ರದ ಹೆಸರನ್ನ ಚೇಂಜ್ ಮಾಡಲಾಗಿದೆ. ಮಾತೃಭೂಮಿ ಅಂತ ಮರುನಾಮಕರಣ ಮಾಡಲಾಗಿದೆ. ಇನ್ನು ಈ ಹೆಸರು ಬದಲಾಯಿಸಿರೋ ವಿಚಾರವಾಗಿ ಚಿತ್ರದ ನಿರ್ದೇಶಕ ಅಪೂರ್ವ ಲಾಖಿಯಾ ಸ್ಪಷ್ಟನೆ ನೀಡಿದ್ದಾರೆ. ಇದು ರಾತ್ರೋರಾತ್ರಿ ತೆಗೆದುಕೊಂಡ ನಿರ್ಧಾರವಲ್ಲ. ನಾವು ಮೊದಲಿಂದಲೂ ಮಾತೃಭೂಮಿ ಹಾಗೂ ಬ್ಯಾಟಲ್ ಆಫ್ ಗಲ್ವಾನ್ ಅಂತೇಳಿ 2 ಟೈಟಲ್ಗಳನ್ನ ರಿಜಿಸ್ಟರ್ ಮಾಡಿದ್ವಿ. ಈ ಸಿನಿಮಾ ಕೇವಲ ಯುದ್ಧದ ಬಗ್ಗೆ ಮಾತ್ರವಲ್ಲ, ಬದಲಾಗಿ ಯೋಧರ ತ್ಯಾಗ, ಮಾನವೀಯತೆ ಮತ್ತು ಶಾಂತಿಯ ಸಂದೇಶ ಸಾರೋ ಕತೆ. ಹೀಗಾಗಿನೇ ಈ ಟೈಟಲ್ ಫಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಈ ಚಿತ್ರ ಏಪ್ರಿಲ್ 17ಕ್ಕೆ ರಿಲೀಸ್ ಆಗಬೇಕಿತ್ತು. ಆದ್ರೆ ಇನ್ನೂ ಒಂದಷ್ಟು ಶೂಟಿಂಗ್ ಬಾಕಿ ಇರೋದ್ರಿಂದ ಆಗಸ್ಟ್ಗೆ ಪೋಸ್ಟ್ಪೋನ್ ಆಗಬಹುದು ಎನ್ನಲಾಗ್ತಿದೆ. ಅಂದಹಾಗೆ ಭಾರತ ಚೀನಾ ಯೋಧರ ನಡುವೆ 2020ರಲ್ಲಿ ನಡೆದಿದ್ದ ಗಲ್ವಾನ್ ಸಂಘರ್ಷ ಕುರಿತು ಈ ಕಥೆ ಇದೆ ಎನ್ನಲಾಗ್ತಿದೆ. ಭಾರತ ಮತ್ತು ಅಮೆರಿಕ ನಡುವಿನ ಮೆಗಾ ಟ್ರೇಡ್ ಡೀಲ್ ಬಗ್ಗೆ ಕೇಂದ್ರ ಸರ್ಕಾರ ಬಿಗ್ ಅಪ್ಡೇಟ್ ನೀಡಿದೆ. ಅಮೆರಿಕದ ಹೊಸ ಇಂಪೋರ್ಟ್ ಟ್ಯಾರಿಫ್ ರೂಲ್ಸ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕ ಮೇಲಷ್ಟೇ ಈ ವ್ಯಾಪಾರ ಒಪ್ಪಂದಕ್ಕೆ ಅಂತಿಮ ಸಹಿ ಬೀಳಲಿದೆ ಅಂತ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನ್ಫೇರ್ ಟ್ರೇಡ್ ನೆಪವೊಡ್ಡಿ ಭಾರತ ಸೇರಿ ಹಲವು ದೇಶಗಳ ಮೇಲೆ ಟ್ಯಾರಿಫ್ ಹಾಕಿದ್ರು. ಆದ್ರೆ ಅಮೆರಿಕದ ಕೋರ್ಟ್ ಈ ರೂಲ್ಸ್ ಅಕ್ರಮ ಅಂತ ವಜಾ ಮಾಡಿತ್ತು. ಇದರ ಬೆನ್ನಲ್ಲೇ ಟ್ರಂಪ್ ಅಮೆರಿಕ ಸಂವಿಧಾನದ ಆರ್ಟಿಕಲ್ 122ರ ಅಡಿಯಲ್ಲಿ ಜಗತ್ತಿನ ಎಲ್ಲಾ ದೇಶಗಳ ಆಮದಿನ ಮೇಲೂ ಒಂದೇ ಸಮನಾಗಿ 10% ಟ್ಯಾರಿಫ್ ಫಿಕ್ಸ್ ಮಾಡಿದ್ರು. ಸದ್ಯ ಈ ಹೊಸ ಟ್ಯಾರಿಫ್ ಲೆಕ್ಕಾಚಾರಗಳ ಬಗ್ಗೆ ಅಮೆರಿಕ ಜೊತೆ ಭಾರತ ಮಾತುಕತೆ ನಡೆಸುತ್ತಿದೆ. ಹೀಗಾಗಿ ಒಪ್ಪಂದ ಸ್ವಲ್ಪ ಡಿಲೇ ಆಗ್ಬೋದಷ್ಟೇ ವಿನಃ ನಮ್ಮ ಟ್ರೇಡ್ ಡೀಲ್ ಕ್ಯಾನ್ಸಲ್ ಆಗಿಲ್ಲ. ಹಾಗೆ ಈ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕ ಮೇಲೆ ನಾವು ಸಹಿ ಹಾಕ್ತೀವಿ. ನಮ್ಮ 2 ದೇಶಗಳ ನಡುವೆ ಯಾವುದೇ ಬಿಕ್ಕಟ್ಟು ಇಲ್ಲ ಅಂತ ಅಗರ್ವಾಲ್ ಖಚಿತಪಡಿಸಿದ್ದಾರೆ. ವಾರದ ಮೊದಲ ಸೆಷನ್ನಲ್ಲಿ ಷೇರುಪೇಟೆಗೆ ಕಳೆ ಬಂದಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 938 ಪಾಯಿಂಟ್ಸ್ ಅಥವಾ 1.26% ಏರಿಕೆಯಾಗಿ 75,502ಕ್ಕೆ ರೀಚ್ ಆಗಿದೆ. ನಿಫ್ಟಿ 257 ಪಾಯಿಂಟ್ಸ್ ಅಥವಾ 1.11% ಹೆಚ್ಚಾಗಿ 23,408ಕ್ಕೆ ತಲುಪಿದೆ. ಬಿಎಸ್ಸಿ ಮಿಡ್ ಕ್ಯಾಪ್ ಇಂಡೆಕ್ಸ್ 0.42% ಕುಸಿದ್ರೆ ಬಿಎಸ್ಸಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.47% ಇಳಿದಿದೆ. ಬಿಎಸ್ಸಿ ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ ಫ್ಲಾಟ್ ಆಗಿ 430 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಅರ್ಲಿ ಟ್ರೇಡಿಂಗ್ನಲ್ಲಿ ಮಾರ್ಕೆಟ್ ಬಿದ್ದಿತ್ತು. ನಂತರ ಆಟೋ, ಬ್ಯಾಂಕಿಂಗ್ ಮತ್ತು ಎಫ್ಎಂಜಿಸಿ ಸೆಕ್ಟರ್ನಲ್ಲಿ ವ್ಯಾಲ್ಯೂ ಬೈಯಿಂಗ್ ಆಗಿದೆ. ಆದರೆ ಷೇರುಗಳು ಚೀಪ್ ಆಗಿ ಸಿಕ್ಕಿದ್ವು ಅಂತ ಹೇಳಿ ಹೂಡಿಕೆದಾರರು ಹೆಚ್ಚು ಖರೀದಿ ಮಾಡಿದ್ದಾರೆ. ಹೀಗಾಗಿ ಮಾರ್ಕೆಟ್ ಎಂಡ್ನಲ್ಲಿ ರೀಬೌಂಡ್ ಆಗಿದೆ. ಆದರೂ ಹಾರ್ಮೋಜ್ ಜಲಸಂಧಿಯಲ್ಲಿ ಆಗೋ ಡೆವಲಪ್ಮೆಂಟ್ಗಳ ಮೇಲೆ ಹೂಡಿಕೆದಾರರ ಗಮನ ಇದೆ. ತೈಲ ಬೆಲೆ ಏರಿಕೆಯ ಭಯ ಮಾರ್ಕೆಟ್ನಲ್ಲಿ ಹಾಗೆ ಇದೆ. ಈ ನಡುವೆ ವ್ಯಾಲ್ಯೂ ಬೈಯಿಂಗ್ ನಡೆದು ಭಾರತದ ಮಾರ್ಕೆಟ್ ಸ್ವಲ್ಪ ತಲೆ ಎತ್ತಿದೆ. ಇನ್ನು ಮಹೀಂದ್ರಾ ಅಂಡ್ ಮಹೀಂದ್ರಾ, ಗ್ರಾಸಿಮ್ ಇಂಡಸ್ಟ್ರೀಸ್, ಟ್ರೆಂಟ್, ಅಲ್ಟ್ರಾಟೆಕ್ ಸಿಮೆಂಟ್, ಬಜಾಜ್ ಫಿನಾನ್ಸ್ ಗೇನ್ ಮಾಡಿಕೊಂಡಿದೆ. ಆದರೆ ಭಾರತ್ ಎಲೆಕ್ಟ್ರಾನಿಕ್ಸ್, ವಿಪ್ರೋ, ಮ್ಯಾಕ್ಸ್ ಹೆಲ್ತ್ ಕೇರ್, ಸನ್ ಫಾರ್ಮಾ, ಕೋಲ್ ಇಂಡಿಯಾ ನಷ್ಟ ಅನುಭವಿಸಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಕಡಿಮೆಯಾಗಿ $92.40 ಆಗಿದೆ. ಕೋಲ್ ಇಂಡಿಯಾ ಒಡೆತನದ ಸಿಎಂಪಿಡಿಐ, ಸೆಂಟ್ರಲ್ ಮೈನ್ ಪ್ಲಾನಿಂಗ್ ಅಂಡ್ ಡಿಸೈನ್ ಇನ್ಸ್ಟಿಟ್ಯೂಟ್ ಲಿಮಿಟೆಡ್, ಐಪಿಒಗೆ ಮುಂದಾಗಿದೆ.
1842.12 ಕೋಟಿಯ ಬೃಹತ್ ಐಪಿಒ ತರ್ತಿದೆ. ಪ್ರೈಸ್ ಬ್ಯಾಂಡ್ 163ರಿಂದ 172 ಫಿಕ್ಸ್ ಮಾಡಲಾಗಿದೆ. ಮಾರ್ಚ್ 20ರಿಂದ 24ರವರೆಗೆ ಐಪಿಒ ಓಪನ್ ಇರಲಿದ್ದು 25ಕ್ಕೆ ಅಲಾಟ್ಮೆಂಟ್, 27ಕ್ಕೆ ರಿಫಂಡ್ ಕ್ರೆಡಿಟ್ ಆಗಿ 30ರಂದು ಬಿಎಸ್ಸಿ ಎನ್ಎಸ್ಇನಲ್ಲಿ ಲಿಸ್ಟ್ ಆಗುತ್ತೆ. ಇನ್ನು ದೇಶದ ಅತಿ ದೊಡ್ಡ ಟೆಲಿಕಾಂ ಆಪರೇಟರ್ ರಿಲಯನ್ಸ್ ಜಿಯೋ ತನ್ನ ಮೆಗಾ ಐಪಿಒಗೆ ರೆಡಿ ಆಗ್ತಿದೆ. ಇದಕ್ಕಾಗಿ ಬ್ಯಾಂಕ್ ಆಫ್ ಅಮೆರಿಕಾ ಸೆಕ್ಯೂರಿಟೀಸ್, ಸಿಟಿ ಗ್ರೂಪ್, ಗೋಲ್ಡ್ಮನ್ ಸ್ಯಾಚ್ಸ್ ಸೇರಿ 6 ಪ್ರಮುಖ ಬ್ಯಾಂಕ್ಗಳ ಜೊತೆ ಕೈಜೋಡಿಸಿದೆ. 2 ದಶಕಗಳ ನಂತರ ಅಂಬಾನಿ ಒಡೆತನದ ಸಂಸ್ಥೆಯಿಂದ ಐಪಿಒ ಬರ್ತಿರೋದು ಇದೇ ಮೊದಲು. ವಾಲ್ಮಾರ್ಟ್ ಒಡೆತನದ ಭಾರತದ ಫೇಮಸ್ ಡಿಜಿಟಲ್ ಪೇಮೆಂಟ್ ಆಪ್ ಫೋನ್ ಪೇ ತನ್ನ ಬಹುನಿರೀಕ್ಷಿತ ಐಪಿಒ ಪ್ಲಾನ್ ಸದ್ಯಕ್ಕೆ ತಡೆಹಿಡಿದಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರೋ ಯುದ್ಧ ಹಾಗೂ ಗ್ಲೋಬಲ್ ಮಾರ್ಕೆಟ್ನಲ್ಲಿರೋ ವಿಪರೀತ ಏರಿಳಿತಗಳೇ ಇದಕ್ಕೆ ಕಾರಣ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2685 ರೂಪಾಯಿ ಕಡಿಮೆಯಾಗಿ 1,55,714 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,456 ರೂಪಾಯಿ ಕಡಿಮೆಯಾಗಿ 1,42,634 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 11,777 ರೂಪಾಯಿ ಕಡಿಮೆಯಾಗಿ 2,48,711 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲಾ ಮೆಂಬರ್ಸ್ ಓನ್ಲಿ ವಿಡಿಯೋ ನೋಡಕ್ಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.